ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ದಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್. ಎಲ್ರಿಗೂ ನಮಸ್ಕಾರ. ಶ್ರೀರಾಮನವಮಿಯ ಈ ಸ್ಪೆಷಲ್ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ. ರಾಮನವಮಿಯ ಸ್ಪೆಷಲ್ಲು ಮಾರ್ನಿಂಗ್ ಮಿನಿ ವ್ಲಾಗನ್ನು ನಾನು ಅವತ್ತೇ ಅಪ್ಲೋಡ್ ಮಾಡಿದ್ದೀನಿ, ಪಾನಕ ಕೋಸಂಬರಿದು. ಅದನ್ನು ಹೊರತುಪಡಿಸಿ ಬೆಳಿಗ್ಗೆ ತಿಂಡಿಗೆ ಬಾಯ್ಲ್ಡ್ ರೈಸಲ್ಲಿ ಪೊಂಗಲ್ ಮಾಡಿದ್ದೆ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ ನೋಡಿ. ಈ ಬಾಯ್ಲ್ಡ್ ರೈಸ್ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ 1 ಲೋಟ ಬಾಯ್ಲ್ಡ್ ರೈಸು ಹಾಗೆ 1/4 ಲೋಟದಷ್ಟು ಹೆಸರುಬೇಳೆಯನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕಿ 3 ರಿಂದ 4 ಲೋಟ ನೀರನ್ನು ಹಾಕಿ 2 ಸ್ಪೂನ್ ಉಪ್ಪು ಹಾಗೆ 1/4 ಸ್ಪೂನ್ ಅರಿಶಿನ ಹಾಕಿಬಿಟ್ಟು 10 ರಿಂದ 12 ವಿಷಲ್ಲು ಕೂಗಿಸ್ಕೋಬೇಕು. ಇದನ್ನು ಕೂಡ ನಾರ್ಮಲ್ ಪೊಂಗಲ್ ಥರನೇ ಮಾಡೋದು. ಸೇಮ್ ಐಟಮ್ಸ್ ಬಳಸ್ತೀವಿ, ಆದರೆ ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಜಜ್ಜಿಬಿಟ್ಟು ಒಗ್ಗರಣೆ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಹಾಕ್ತಾ ಇರೋದು. ಸ್ಟವ್ ಮೇಲೆ ಒಂದು ಬಾಣಲಿ ಅಥವಾ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆನಂತರ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿ ಕೊನೆಯದಾಗಿ ನಾವು ಪೆಪ್ಪರ್ ಪೌಡರ್ನ ಹಾಕಿಬಿಟ್ಟು ಇಳಿಸ್ಬೇಕು. ಈಗ ಒಗ್ಗರಣೆಯನ್ನು ಬೇಯಿಸ್ಕೊಂಡಿರೋ ಅಕ್ಕಿ ಮತ್ತು ಹೆಸರುಬೇಳೆಗೆ ಮಿಕ್ಸ್ ಮಾಡಿಬಿಟ್ಟು ನೀರೇನಾದರೂ ಬೇಕಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಹಾಕಿಬಿಟ್ಟು ಕಲಿಸ್ಬಿಟ್ರೆ ನಮ್ಮ ಪೊಂಗಲ್ ರೆಡಿ ಆಗಿಬಿಡತ್ತೆ. ಬಾಯ್ಲ್ಡ್ ರೈಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಡ್ ಹೆಲ್ದಿ ರೆಸಿಪಿ ಇದು. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ಮನೇಲಿ. ಪೊಂಗಲ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬೋಂಡ. ಹೀರೆಕಾಯಿ ಬೋಂಡ ಅಂದರೆ ನಮಗೆಲ್ಲ ತುಂಬ ಇಷ್ಟ, ಸೊ ಅದನ್ನೇ ಮಾಡಿದ್ದೆ. ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಹೀರೆಕಾಯಿನ ರೌಂಡಾಗಿ ಹೆಚ್ಕೋಬೇಕು. ಆನಂತರ ಕಡಲೆ ಹಿಟ್ಟಿಗೆ 1 ಸ್ಪೂನ್ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, 1-2 ಚಿಟಿಕೆಯಷ್ಟು ಸೋಡಾ ಪುಡಿ, 1/4 ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಕಲಸಿದರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಕಲಸಿರೋ ಹಿಟ್ಟಿಗೆ ಸ್ವಲ್ಪ ಕಾದಿರೋ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಕಲಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ. ಯಾವುದೇ ಬೋಂಡ ಮಾಡಿ ಈ ಥರ ಮಾಡಿ ಕಲಸಿ ತುಂಬ ಚೆನ್ನಾಗಾಗತ್ತೆ. ಬೋಂಡ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. 2 ಕಡೆ ಸ್ವಲ್ಪ ಗೋಲ್ಡ್ ಕಲರ್ ಬಂದಾದಮೇಲೆ ಅದನ್ನು ತೆಗೆದು ಬಿಡಬೇಕು ಬೋಂಡನ ಎಣ್ಣೆಯಿಂದ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದ್ವು ನಮ್ಮ ಮನೇಲಿ ಬೋಂಡ. ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಸೂಪರಾಗಿತ್ತು. ನಮ್ಮ ತಾನುಗೆ ತುಂಬ ಇಷ್ಟ ಬೋಂಡ ಬಜ್ಜಿ ಎಲ್ಲ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ಬಿಟ್ಲು ಗುಂಡು. ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮುಗಿಸ್ಕೊಂಡು ಸಂಜೆಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ ನಾನು ತಾನು. ಆನಂತರ ದೇವಸ್ಥಾನಕ್ಕೆ ಹೊರಟ್ವಿ. ಮೊದಲು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ. ಆನಂತರ ಅಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದಕ್ಕೆ ಕೂಡ ಹೋಗಿದ್ವಿ. ತಾನು ದೇವ್ರಿಗೆ ಕೈ ಮುಗಿಯೋದು, ರೌಂಡ್ ಹಾಕೋದು ಎಲ್ಲ ಸೂಪರಾಗಿ ಮಾಡಿದ್ಲು. ಜನ ಇರೋ ಪ್ಲೇಸ್ಗಳಿಗೆ ಕರ್ಕೊಂಡು ಹೋದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಫಸ್ಟ್ ಟೈಮು ಟೆಂಪಲ್ಗೆ ಹೋಗೋದನ್ನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಈ ವ್ಲಾಗಲ್ಲಿ. ಕಾರ್ತಿಕ್ಗೆ ಕೇಳಿದ ತಕ್ಷಣ ಹ್ಞೂ ಅಂಥೇಳಿ ವೀಡಿಯೋ ಮಾಡಿಕೊಟ್ರು. ನನಗಂತೂ ಫುಲ್ ಖುಷಿ. ತಾನು ಕೂಡ ಅಷ್ಟೇ ಟೆಂಪಲಲ್ಲಿ ಚೆನ್ನಾಗಿ ಅಡ್ಡಾಡ್ಕೊಂಡು ಖುಷಿಯಾಗಿ ಇದ್ಲು. ಟೆಂಪಲ್ಗೆ ಹೋಗಿ ಬಂದ ತಕ್ಷಣ ನೈಟ್ ಊಟಕ್ಕೆ ರೆಡಿ ಮಾಡಬೇಕಿತ್ತು. ಸೊ ನೈಟ್ ಊಟಕ್ಕೆ ಲೈಟಾಗಿರಲಿ ಅಂಥೇಳಿ ಕುಕ್ಕರಲ್ಲಿ ಚಿತ್ರಾನ್ನ ಮಾಡಿದ್ವಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡುವಂತ್ರಿ. ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಬೇಕು. ಆನಂತರ ಶೇಂಗಾ ಬೀಜ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಹಾಗೆ ನೀರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಆನಂತರ ಅಕ್ಕಿ ತೊಳೆದಿಟ್ಕೋಬೇಕು. ಆ ತೊಳೆದಿರೋ ಅಕ್ಕಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ 1 ಲೋಟ ಅಕ್ಕಿ ಹಾಕಿದರೆ ಅದಕ್ಕೆ 2 ಲೋಟ ನೀರನ್ನು ಹಾಕಬೇಕು. ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ವಲ್ಪ ಸ್ಮೂತಾಗುತ್ತೆ, ಇನ್ನೂ ಚೆನ್ನಾಗಾಗತ್ತೆ. ವಿಷಲ್ ಆದಮೇಲೆ ಈ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಗೆ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಚಿತ್ರಾನ್ನ. ಇದಾಗಿತ್ತು ಇವತ್ತಿನ ಸಿಂಪಲ್ ಆ್ಯಂಡ್ ಶಾರ್ಟ್ ವ್ಲಾಗು, ರಾಮನವಮಿಯ ವ್ಲಾಗು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.